ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್, ಕುರ್ಚಿ ಕಲಹಕ್ಕೆ ಸಿಗದಂತಹ ಹೈಕಮಾಂಡ್ ಮುಲಾವ್. ಇನ್ನು ರಾಜ್ಯದ ಸಿಎಂ ಕುರ್ಚಿ ಕದನ ಹೈಕಮಾಂಡ್ ಅಂಗಳದ ತಲುಪಿದ್ದೇ ತಡ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆಯೋ ಸಭೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್, ಕುರ್ಚಿ ಕಲಹಕ್ಕೆ ಸಿಗದಂತಹ ಹೈಕಮಾಂಡ್ ಮುಲಾವ್. ರಾಜ್ಯದ ಸಿಎಂ ಕುರ್ಚಿ ಕದನ ಹೈಕಮಾಂಡ್ ಅಂಗಳ ತಲುಪಿದ್ದು. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆಯೂ ಅಪೂರ್ಣವಾಗಿತ್ತು. ಸಭೆಯಲ್ಲಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳದೆ ತಟಸ್ಥ ನಿಲುವನ್ನ ಕೈಗೊಳ್ಳಲಾಯಿತು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಡಿದಾಟದ ಕದನ ಕುತೂಹಲಕಾರಿಯಾಗಿತ್ತು. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ, ಡಿಕೆ ಶಿವಕುಮಾರ್ ಅವರು ಕುರ್ಚಿ ಬಿಟ್ಟುಕೊಡ್ತಾರಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾಟಿ ಕೋಳಿ ಸಾಂಬಾರ್ ತಿಂದ್ರು ಕೂಡ ಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಪ್ರದರ್ಶನವನ್ನ ಮಾಡ್ತಾರೆ. ಸಭೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಭಾಗಿಯಾಗಿದ್ರು. 2 ಗಂಟೆಗಳ ಕಾಲ ನಡೆದಂತಹ ಸಭೆಯಲ್ಲಿ ಸೋನಿಯಾ ಗಾಂಧಿ ಸಿಎಂ ಡಿಸಿಎಂ ಬಣಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಆದರೆ ಯಾವುದೇ ನಿರ್ಧಾರಕ್ಕೆ ಬರಲಿಲ್ಲ. ನಿನ್ನೆಯ ಸಭೆ ಪೂರ್ಣವಾಗಿದೆ. ಸದ್ಯಕ್ಕೆ ಯಾವುದೇ ನಿರ್ಧಾರ ಕೈಗೊಳ್ಳದೆ ತಟಸ್ಥ ನಿಲುವನ್ನ ಕೈಗೊಂಡು ಸೆಳೆದಿರುವಂತದ್ದು ಮನಸ್ಸನ್ನ. ಮತ್ತೊಂದು ಸುತ್ತಿನ ಸಭೆ ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಸಭೆಯ ಬಳಿಕ ಮಾತನಾಡಿರುವಂತಹ ಕೆಸಿ ವೇಣುಗೋಪಾಲ್ ಅವರು, ಸಭೆಯಲ್ಲಿ ಕರ್ನಾಟಕದ ವಿಚಾರ ಪ್ರಸ್ತಾಪವಾಗಿದೆ. ಸಭೆಯಲ್ಲಿ ಯಾವುದೇ ಅಂತಿಮ ನಿರ್ಧಾರವನ್ನ ಕೈಗೊಂಡಿಲ್ಲ. ಮತ್ತೊಂದು ಸುತ್ತಿನ ಸಭೆ ನಡೆಯಬೇಕು ಅಂತ ಹೇಳಿದ್ದಾರೆ. ನೀವು ಯಾವುದೇ ನಿಲುವನ್ನು ತಗೊಂಡ್ರು ಸಮಾಧಾನ ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತಿದೆ. ಡಿ ಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಅಂತ ಇದ್ರೆ, ಆದರೆ ಅವರಿಬ್ಬರೂ ಕೂಡ ಒಂದಾದರೆ ಕಾಂಗ್ರೆಸ್ಗೆ ಬೆನಿಫಿಟ್ ಮೇಲೆ ಬೆನಿಫಿಟ್. ಈಗ 2 ಬಾರಿ ನೀವು ಮೀಟಿಂಗ್ಗಳನ್ನು ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿಸಿದ್ರೂ ಕೂಡ ಒಳಗಿರುವಂತಹ ಮನಸ್ಸಿದೆಯಲ್ಲ, ಅದು ಸಾಕಷ್ಟು ಹಪ್ಪಹಪ್ಪಿಸ್ತಾ ಇರುತ್ತೆ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸುತ್ತಿನಲ್ಲಿ ಮುಖ್ಯಮಂತ್ರಿ ಆಗದೆ ಹೋದ್ರೆ 2028ರ ಒಂದು ಎಲೆಕ್ಷನ್ನಲ್ಲಿ ತಾನು ಆಕಾಂಕ್ಷಿ ಅಂತ ಹೇಳ್ಕೊಂಡ್ರೆ ಅಲ್ಲಿ ಕಾಂಪಿಟೇಟರ್ ಜಾಸ್ತಿ ಆಗ್ತಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು, ಸಾಕಷ್ಟು ಜನ ಹಿಂದ ನಾಯಕರು ಎಲ್ಲರೂ ಕೂಡ ಪೈಪೋಟಿಯನ್ನು ಕೊಡ್ತಾರೆ. ಈಗ ಏನಾದರೂ ಮಾತಾಡ್ಕೊಂಡಿದ್ದಿದ್ರೆ ನೀವುಗಳು ಅದನ್ನು ವ್ಯವಹಾರ ಮುಗಿಸ್ಬೇಕಾಗತ್ತೆ. ಇನ್ನು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯೂ ಕೂಡ ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ. ಅಂತ್ಯವನ್ನು ಕಂಡಿತ್ತು ಅಂತಂದ್ರೆ ಇಷ್ಟೊತ್ತಿಗಾಗಲೇ ಕರ್ನಾಟಕದಲ್ಲಿ ಒಂದು ಶಾಂತಿಯ ವಾತಾವರಣ ಇರ್ತಿತ್ತು. ಇಲ್ಲ ಅಂತಂದ್ರೆ ಅಶಾಂತಿ ನೆಲೆಗೂಡ್ತಾ ಇತ್ತು. ಎರಡೂ ಆಗಿಲ್ಲ. ತಟಸ್ಥ ರೀತಿಯಲ್ಲಿ ಎಷ್ಟು ದಿನ ಅಂತ ತಳ್ಕೊಂಡು ಹೋಗ್ತೀರಾ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಕೈ ಎತ್ತಿ ಹಿಡ್ಕೊಂಡು ತಿರುಗಾಡಿದ್ರು ಅಂತ ಇಟ್ಕೊಳ್ಳಿ. ಒಳಗಿರುವಂತಹ ವಿಚಾರ ಈಗ ಅವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಲ್ವಾ, ನಡೆದು ಮುಗಿದ್ಮೇಲೆ ಎಷ್ಟೋ ಕಾಂಗ್ರೆಸ್ನ ನಾಯಕರು ಸಿಎಂ ವಿಚಾರವನ್ನು ಎತ್ತಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ವಿಚಾರವನ್ನು ಎತ್ತಿದ್ದಾರೆ. ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಿಡದೆ ನೀವೇ ಸಿಎಂ ಆಗಿ ಅಂತ ಹೇಳ್ತಾ ಇದ್ದಾರೆ. ಅತಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳು 11 ಜನ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ತಾರೆ, ಭೇಟಿಯನ್ನ ಕೊಡ್ತಾರೆ, ನೀವೇ ಆಗಿ ಅಂತಾರೆ. 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಅಲ್ಲೂ ಕೂಡ ಕೇಳಿದ್ರೆ ಮಾಧ್ಯಮದವರು ನಾವು ಕೇಳಿದ್ರೆ ಉತ್ತರ ಏನ್ ಕೊಡ್ತಾರೆ ಅಂತಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಏನೇನು ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ಮಾತಾಡಿದ್ವಿ ಅಂತ ಮಾತಾಡ್ಕೊಳ್ಳಿ.
ನನಗೆ ಮೊನ್ನೆ ಪಬ್ಲಿಕ್ ವೈಟ್ಗೆ ಹೋದಾಗ ಸಾಕಷ್ಟು ಜನ ಕೇಳ್ತಾರೆ, ಯಾಕೆ ನೀವು ರಾಜಕೀಯದ ಒಂದೇ ಹಿಡ್ಕೊಂಡು ಕೂತ್ಕೊಳ್ತೀರಾ ಅಂತ. ರಾಜಕೀಯಕ್ಕೂ ಮಾಧ್ಯಮ ಬೇಕು, ಮಾಧ್ಯಮದವರಿಗೂ ರಾಜಕಾರಣಿಗಳು ಬೇಕು. ಅರ್ಥ ಆಯ್ತಾ? ಅವರ ನ್ಯೂಸ್ ಅವರಿಗೂ ಕೂಡ ತಾವು ನ್ಯೂಸಿಗೆ ಬರಬೇಕು, ನ್ಯೂಸ್ ಆಗಬೇಕು ಅಂತಿರುತ್ತೆ. ನಮಗೂ ಕೂಡ ಅವರ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂತಿರುತ್ತೆ. ಅದೇ ಸತ್ಯ. ಈಗ ಮೀಟಿಂಗ್ ಆಯಿತು, ಮೀಟಿಂಗ್ ಆಗಿ ಅದು ಮುಗೀತು, ನಾವು ಹೇಳ್ದೆ ಆದ್ರೂ ಗೊತ್ತಾಗತ್ತಾ? ಸತ್ಯ ತಾನೇ ಅದು. ಏನು ಮಾಡ್ತಾರೋ ಆ ಮೀಟಿಂಗಲ್ಲಿ, ಏನೋ ಇನ್ನೊಂದ್ಸಲ ಏನೋ ಸೆಕೆಂಡ್ ಟೈಮ್ ಆ ಮೀಟಿಂಗ್ ಮುಂದುವರಿಯುವಂತಹ ಸಾಧ್ಯತೆ ಇದೆಯಂತೆ. ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲವೂ ಕೂಡ ಆಗುತ್ತಂತೆ. ವೇಟ್ ಮಾಡಿ ನೋಡ್ಬೇಕು ಅದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.